ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅದೇನೋ ಹೇಳ್ತಾರಲ್ಲ, ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅಂತ. ಇದೇ ಪರಿಸ್ಥಿತಿ ಈಗ ಭಾರತದ ಪಾಲಿಗೆ ಬಂದಿದೆ. ಯಾಕಂದರೆ ಅಮೆರಿಕ ಮತ್ತು ರಷ್ಯಾ ರಾಷ್ಟ್ರಗಳು ಬದ್ಧ ವೈರಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಎರಡು ರಾಷ್ಟ್ರಗಳ ಜೊತೆಗೆ ಭಾರತ ಉತ್ತಮ ಬಾಂಧವ್ಯ ಹೊಂದಿದೆ. ಯಾವ ರಾಷ್ಟ್ರದ ಜೊತೆಗೂ ಮುಖ ಕಟ್ಸ್ಕೊಂಡಿಲ್ಲ. ಹೀಗಾಗಿ ಕೆಲವು ದಿನಗಳ ಹಿಂದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಅತ್ಯಾಧುನಿಕ F-35 ಫೈಟರ್ ಜೆಟ್ ನೀಡುವ ಆಫರ್ ನೀಡಿದರು. ಇದರ ಬೆನ್ನಲ್ಲೇ ಅಮೆರಿಕಾಗೆ ಸೆಡ್ಡು ಹೊಡೆಯುವಂಥ ಆಫರನ್ನೇ ರಷ್ಯಾ ಕೂಡ ಭಾರತಕ್ಕೆ ನೀಡಿದೆ. ತನ್ನ ಅತ್ಯಾಧುನಿಕ ಫೈಟರ್ ಜೆಟ್ನ ಭಾರತಕ್ಕೆ ನೀಡುವ ಪ್ರಸ್ತಾಪವನ್ನು ರಷ್ಯಾ ಭಾರತದ ಮುಂದಿಟ್ಟಿದೆ. ಅದು ಕೂಡ ಭಾರತದಲ್ಲೇ ಇದನ್ನು ಉತ್ಪಾದಿಸುವ ಆಫರನ್ನು ರಷ್ಯಾ ನೀಡಿದೆ. ಅಮೆರಿಕದ S-35 ಯುದ್ಧ ವಿಮಾನಕ್ಕೆ ಸೆಡ್ಡು ಹೊಡೆಯೋ ಸುಖೋಯ್ Su-57 ಫೈಟರ್ ಜೆಟ್ನ ಭಾರತಕ್ಕೆ ನೀಡಲು ರಷ್ಯಾ ಮುಂದಾಗಿತ್ತು. ಒಪ್ಪಂದದಲ್ಲಿ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ನ ಜಾರಿಗೊಳಿಸುವ ಪ್ರಸ್ತಾಪ ಇಟ್ಟಿದೆ. ಈ ಡೀಲ್ನ ಭಾರತ ಒಪ್ಪಿಕೊಂಡ್ರೆ ಇಂಡಿಯಾದ ಏರ್ ಡಿಫೆನ್ಸ್ ಸಾಮರ್ಥ್ಯ ಭಾರಿ ಪ್ರಮಾಣದಲ್ಲಿ ಹೆಚ್ಚೋದಲ್ಲದೆ ದೇಶೀಯ ರಕ್ಷಣಾ ಉತ್ಪಾದನೆ ಉದ್ಯಮಕ್ಕೂ ಬೂಸ್ಟ್ ನೀಡೋದು ಖಂಡಿತ. ಅದರಲ್ಲೂ ಸುಖೋಯ್ Su-57 ಭಾರತದ ಸೇನೆಗೆ ಸೇರಿದ್ರೆ ಪಾಕಿಸ್ತಾನ ಮತ್ತು ಚೀನಾಗೆ ಟಕ್ಕರ್ ನೀಡೋದು ಸ್ಪಷ್ಟ. ಹಾಗಾದರೆ ಸುಖೋಯ್ Su-57 ಯುದ್ಧ ವಿಮಾನ ಭಾರತದ ರಕ್ಷಣಾ ವ್ಯವಸ್ಥೆಗೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ವಹಿಸುತ್ತೆ? ರಷ್ಯಾ ಕೊಟ್ಟಿರೋ ಆಫರ್ ಎಂತಹದ್ದು? ಇದರ ಸೇರ್ಪಡೆಯಿಂದ ಭಾರತಕ್ಕೆ ಎಂಥ ಬಲ ಬರಲಿದೆ? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಅಮೆರಿಕ ನೀಡಿದ F-35 ಆಫರ್ ಬೆನ್ನಲ್ಲೇ ರಷ್ಯಾ ಭಾರತಕ್ಕೆ ಬಿಗ್ ಆಫರ್ ನೀಡಿದೆ. ಆದರೆ ಇದಕ್ಕಿಂತ ಬಲಶಾಲಿ ರಷ್ಯಾದ ಸುಖೋಯ್ Su-57, ಅಮೆರಿಕದ F-35 ಯುದ್ಧ ವಿಮಾನ ಮತ್ತು ಚೀನಾದ Z-20ಗೆ ಸೆಡ್ಡು ಹೊಡೆಯಲು ನಿರ್ಮಿಸಿರೋದು Su-57 ಫೈಟರ್ ಜೆಟ್. ಇದನ್ನೇ ಭಾರತಕ್ಕೆ ನೀಡಲು ರಷ್ಯಾ ಮುಂದಾಗಿದೆ. ಇದು 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ ಆಗಿದ್ದು ಭಾರತದಲ್ಲೇ ನಿರ್ಮಿಸುವ ಪ್ರಸ್ತಾಪವನ್ನು ರಷ್ಯಾ ಮೋದಿ ಸರ್ಕಾರದ ಮುಂದಿಟ್ಟಿದೆ. ಪಾಕಿಸ್ತಾನ ಮತ್ತು ಚೀನಾ ಒಗ್ಗಟ್ಟಾಗ್ತಿರೋದು ಭಾರತಕ್ಕೆ ಈಗ ಅತ್ಯಾಧುನಿಕ ಯುದ್ಧ ವಿಮಾನಗಳ ಅಗತ್ಯ ಮೊದಲಿಗಿಂತ ಹೆಚ್ಚಿದೆ. ಈ ಹಿನ್ನೆಲೆ ಅಮೆರಿಕ ಹಾಗೂ ರಷ್ಯಾ ದೊಡ್ಡ ದೊಡ್ಡ ಆಫರ್ ಮಾಡ್ತಾ ಇದೆ. ಅದರಲ್ಲೂ ರಷ್ಯಾ ಭಾರತದ ಮುಂದಿಟ್ಟಿರುವ ಆಫರ್ ಅನೇಕ ಅವಕಾಶಗಳು ಮತ್ತು ಸವಾಲನ್ನು ತೆರೆದಿಟ್ಟಿದೆ. ಜೊತೆಗೆ ಭಾರತ Su-57 ಅನ್ನು ಖರೀದಿಸಲು ರೆಡಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಹುಟ್ಕೊಳ್ತಿದೆ. ಆತ್ಮೀಯರೇ, ಒಂದು ವೇಳೆ Su-57 ಫೈಟರ್ ಜೆಟ್ಗಳನ್ನು ಭಾರತದಲ್ಲಿ ತಯಾರಿಸುವ ಒಪ್ಪಂದಕ್ಕೆ ಅಂಕಿತ ಬಿದ್ದಿದ್ದೇ ಆದರೆ ರಷ್ಯಾದ ಪ್ರಸ್ತಾಪವು ಭಾರತದ ವಾಯುಶಕ್ತಿ ಮತ್ತು ಸ್ಥಳೀಯ ರಕ್ಷಣಾ ವಲಯವನ್ನು ಬಲಪಡಿಸಲು ಸಹಕಾರಿಯಾಗುತ್ತೆ. ಆದರೆ ಈ ಯುದ್ಧ ವಿಮಾನದ ವೆಚ್ಚ, ತಂತ್ರಜ್ಞಾನ ವರ್ಗಾವಣೆ ಹಾಗೂ ಕಾರ್ಯಾಚರಣೆಯ ಸಿದ್ಧತೆಗೆ ಸಂಬಂಧಿಸಿದ ಸವಾಲುಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕಾಗಿದೆ. ರಷ್ಯಾದ ಆಫರ್ನ ಭಾರತ ಒಪ್ಪಿಕೊಂಡ್ರೆ ಇದು ಜಗತ್ತಿನ ಅತ್ಯಂತ ದೊಡ್ಡ ರಕ್ಷಣಾ ಡೀಲ್ ಆಗುವ ಸಾಧ್ಯತೆ ಇದೆ. ಆದರೆ ಈ ನಿರ್ಧಾರವನ್ನು ಭಾರತ ಅಳೆದು ತೂಗಿ ತೆಗೆದುಕೊಳ್ಬೇಕಿದ್ದು ದೀರ್ಘಕಾಲೀನ ರಕ್ಷಣಾ ಗುರಿಗಳಿಗೆ ಅನುಗುಣವಾಗಿ ಈ ಒಪ್ಪಂದವನ್ನು ಭಾರತ ಮಾಡಿಕೊಳ್ಬೇಕಿದೆ. ಅತ್ತ ಭಾರತದ ಶತ್ರು ರಾಷ್ಟ್ರ ಚೀನಾ 6ನೇ ತಲೆಮಾರಿನ ಯುದ್ಧ ವಿಮಾನಗಳ ಪ್ರಯೋಗ ಮಾಡ್ತಿರುವಾಗ ಭಾರತ 5ನೇ ತಲೆಮಾರಿನ ಯುದ್ಧ ವಿಮಾನಗಳನ್ನು ಖರೀದಿಸಬೇಕಾ ಅನ್ನೋ ಪ್ರಶ್ನೆ ಕೂಡ ಬರ್ತದೆ. ಅದನ್ನು ಭಾರತ ಸರ್ಕಾರ ಹೇಗೆ ನಿಭಾಯಿಸಲಿದೆ ಅನ್ನೋದು ಸದ್ಯದ ಪ್ರಶ್ನೆ. ಆತ್ಮೀಯರೇ, ಇನ್ನು ಇದೇನಿದು ಸುಖೋಯ್ Su-57 ಯುದ್ಧ ವಿಮಾನ ಅನ್ನೋದನ್ನು ನೋಡೋದಾದರೆ ಇದು ರಷ್ಯಾದ ಮೊದಲ 5ನೇ ತಲೆಮಾರಿನ ಫೈಟರ್ ಜೆಟ್ ಆಗಿದೆ. ಇದನ್ನು ಅಮೆರಿಕದ F-22 ರಾಫ್ಟರ್ ಮತ್ತು F-35 ಯುದ್ಧ ವಿಮಾನಗಳಿಗೆ ಪೈಪೋಟಿ ನೀಡಲು ಅಭಿವೃದ್ಧಿಪಡಿಸಲಾಗಿದೆ. ಈ ಯುದ್ಧ ವಿಮಾನದ ಸಾಮರ್ಥ್ಯಗಳು ಸುಧಾರಿತ ವಾಯು ತಂತ್ರಜ್ಞಾನ, ಸೂಪರ್ ಕ್ರಾಸ್ ಸಾಮರ್ಥ್ಯ ಮತ್ತು ಅಪ್ಡೇಟೆಡ್ ಸ್ಕಿಲ್ ಹೊಂದಿದ್ದು ವಿಶ್ವದ ಅತ್ಯಂತ ಬಲಿಷ್ಠ ಮತ್ತು ಅಪ್ಡೇಟೆಡ್ ಯುದ್ಧ ವಿಮಾನಗಳಲ್ಲಿ ಒಂದು. ಈ ಫೈಟರ್ ಜೆಟ್ನ ಲಕ್ಷಣ ಏನು ಅಂದರೆ ರೇಡಾರ್ನಿಂದ ಪತ್ತೆಯಾಗುವುದನ್ನು ತಡೆಯುವ ಸಾಮರ್ಥ್ಯ ಹೊಂದಿದೆ. ಈ ವಿಮಾನ ಸೂಪರ್ ಸಾನಿಕ್ ವೇಗ ಹೊಂದಿದ್ದು ಕಣ್ಣಿಗೆ ಕಾಣಿಸದ ದೂರದಲ್ಲಿರುವ ಕ್ಷಿಪಣಿಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಕೂಡ ಇದೆ. ಹೈಪರ್ಸಾನಿಕ್ ಶಸ್ತ್ರಾಸ್ತ್ರ ಹೊಂದಿದ್ದು AI ಬೆಂಬಲಿತ ವಾಯು ತಂತ್ರಜ್ಞಾನವನ್ನು ಈ ಯುದ್ಧ ವಿಮಾನ ಹೊಂದಿದೆ. ಈ Su-57 ಯುದ್ಧ ವಿಮಾನ ಬಹು ಹಂತದ ಕಾರ್ಯಾಚರಣೆಗೆ ಹೆಸರುವಾಸಿಯಾಗಿದ್ದು ವಾಯು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಗ್ರೌಂಡ್ ಅಟ್ಯಾಕ್ ಕೂಡ ಮಾಡಲಿದೆ. ಆತ್ಮೀಯರೇ, ಈ ಸುಖೋಯ್ ಯುದ್ಧ ವಿಮಾನದ ಅವಶ್ಯಕತೆ ಭಾರತಕ್ಕೆ ಬಹಳಷ್ಟಿದೆ. ಯಾಕಂದರೆ ಭಾರತಕ್ಕೆ ಫೈಟರ್ ಜೆಟ್ಗಳ ಕೊರತೆ ಕಾಡ್ತಾ ಇದೆ. ಭಾರತದ ಬಳಿ ಸದ್ಯ ರಫೇಲ್ ಫೈಟರ್ ಜೆಟ್ ಇದು.
ಅದು 4.5ನೇ ತಲೆಮಾರಿನ ಯುದ್ಧ ವಿಮಾನ. ಈ ಹಿನ್ನೆಲೆ 5ನೇ ತಲೆಮಾರಿನ ಯುದ್ಧ ವಿಮಾನ ಭಾರತಕ್ಕೆ ಅವಶ್ಯಕತೆ ಇದೆ. ಭಾರತದ ಎದುರಾಳಿ ಚೀನಾ J-20 ಸ್ಟೆಲ್ತ್ ಫೈಟರ್ಗಳನ್ನು ತನ್ನ ಬತ್ತಳಿಕೆಗೆ ಹಾಕ್ಕೊಂಡಿದೆ. ಇವರಿಗೆ ಟಕ್ಕರ್ ಕೊಡಬೇಕು ಅಂದರೆ ಭಾರತದ ಬತ್ತಳಿಕೆಗೆ Su-57 ಬೇಕೇ ಬೇಕು. ಇನ್ನು ಪಾಕಿಸ್ತಾನದ ವಾಯುಪಡೆ JF-17 ಬ್ಲಾಕ್ ಮತ್ತು ಟರ್ಕಿಶ್ ಡ್ರೋನ್ಗಳನ್ನು ತನ್ನ ಬತ್ತಳಿಕೆಗೆ ಸೇರಿಕೊಳ್ತಾ ಇದೆ. ಇದರಿಂದಾಗಿ ಭಾರತಕ್ಕೆ Su-57 ಫೈಟರ್ ಜೆಟ್ಗಳ ಅವಶ್ಯಕತೆ ಹೆಚ್ಚಾಗಿದೆ. ಆದರೆ ರಷ್ಯಾ ಜೊತೆ ಈ ಫೈಟರ್ ಜೆಟ್ಗಳ ಖರೀದಿ ಒಪ್ಪಂದ ಮಾಡಿಕೊಳ್ಳೋದು ಅಷ್ಟು ಈಸಿ ಇಲ್ಲ. ಪ್ರಮುಖವಾಗಿ ಹಣಕಾಸಿನ ಸವಾಲು ನಮ್ಮನ್ನು ಕಾಡಲಿದೆ. ಪ್ರತಿಯೊಂದು Su-57 ವಿಮಾನದ ಖರೀದಿಗೆ ಸುಮಾರು $75-100 ಮಿಲಿಯನ್ ವೆಚ್ಚ ಆಗುತ್ತೆ. ಒಂದು ವೇಳೆ ನಮ್ಮ ದೇಶದಲ್ಲಿ ಫೈಟರ್ ಜೆಟ್ಗಳ ಉತ್ಪಾದನಾ ಕೇಂದ್ರ ಸ್ಥಾಪಿಸ್ತೀವಿ ಅಂತ ಹೊರಟ್ರೆ ಮಿಲಿಯನ್ ಗಟ್ಟಲೆ ಡಾಲರ್ ಹೂಡಿಕೆ ಮಾಡಬೇಕಾಗುತ್ತೆ. ರಷ್ಯಾ ಮತ್ತು ಅಮೆರಿಕ ರಕ್ಷಣಾ ಕ್ಷೇತ್ರದಲ್ಲಿ ಸಹಾಯದ ಹಸ್ತ ಚಾಚಿರೋದ್ರಿಂದ ಚೀನಾ ಮತ್ತು ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿರೋದಂತೂ ಸುಳ್ಳಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.